ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಪುಟ್ಟ, ಚಿಕ್ಕಮ್ಮ ಯಾವಾಗ ಬಂದ್ರಿ? ಯಾಕೋ ನಿನ್ನನ್ನು ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಗಂಡನ ಮನೆಗೆ ಹೋದ್ರು ನನ್ ಕೈಲಿ ಇರಕ್ಕಾಗ್ಲಿಲ್ಲ. ಹಾಗಾದ್ರೆ ಇನ್ ಮುಂದೆ ನೀವ್ ಇಲ್ಲೇ ಇರ್ತೀರಾ? ಹೌದು ಕಣಮ್ಮ, ನೀನಿಲ್ಲಿರೋವರೆಗೂ ನಾನು ಎಲ್ಗೂ ಹೋಗಲ್ಲ. ಸರಿ ಬಿಡಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಬಂದ್ ಕೂಡ್ಲೆ ನಾನು ಏನ್ ನೋಡ್ಬಾರ್ದು ಅಂತ ಅಂದ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗಾಯ್ತಲ್ಲಮ್ಮ. ಅಂತದೇನಾಯ್ತು ಚಿಕ್ಕಮ್ಮ? ನಮ್ ಪುಟಾಣಿ ಮತ್ತೆ ಆ ಪಾರ್ವತಿ ತೆಕ್ಕೆಗೆ ಜಾರ್ಕೊಂಡಿದ್ದಾಳೆ. ಏನ್ ಮಾಡೋದಕ್ಕಾಗತ್ತೆ ಚಿಕ್ಕಮ್ಮ? ನಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಊರಲ್ಲಿ ಅಪ್ಪ ಮತ್ತೆ ಅತ್ತೆ ಮಾತಾಡಿದ್ರಲ್ವಾ, ಅವ್ರ ಮಾತಿಗಾದ್ರೂ ನಾನು ಬೆಲೆ ಕೊಡ್ಬೇಕಲ್ವಾ? ಆಯ್ತಾಯ್ತು, ಹಾಗಂತ ನೀನ್ ಅವ್ರ ಮಾತಿಗೆಲ್ಲ ಬೆಲೆ ಕೊಡೋಕ್ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ ಕಣಮ್ಮ. ಆ ಪಾರ್ವತಿ ಭಲೆ ಚಾಲಾಕಿ ಇದ್ದಾಳೆ. ಒಂದಲ್ಲ ಒಂದಿನ ನಿನ್ಗೂ ಗೊತ್ತಿಲ್ದೆ ನಿನ್ ಪುಟಾಣಿನ ಅವಳ ಪರ ಮಾಡ್ಕೊಂಡ್ಬಿಡ್ತಾಳೆ ಅನ್ಸತ್ತೆ. ಪ್ಲೀಸ್ ಚಿಕ್ಕಮ್ಮ, ಸುಮ್ನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು. ನಾನ್ ಬದುಕಿರೋವರೆಗೂ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಳ್ಳೋದಿಕ್ಕಾಗಲ್ಲ. ಕೋಪ ಮಾಡ್ಕೋಬೇಡ ಪುಟ್ಟ, ಅದ್ ನನ್ಗೂ ಗೊತ್ತು. ಆದ್ರೆ ಆ ಪಾರ್ವತಿ ಎಂತ ಖತರ್ನಾಕ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅವಳ ಜೊತೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನನಗೇನು ಊರಲ್ಲಿ ಕಳ್ದೋದ ಅದ್ಯಾವುದೋ ನಿನ್ ಪಾಸ್ಪೋರ್ಟ್ನ ಆ ಪಾರ್ವತಿನೇ ಕದ್ದಿದ್ದಾಳೆ ಅನ್ಸತ್ತೆ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಪುಟಾಣಿನ ಕರ್ಕೊಂಡು ನೀನ್ ಎಲ್ಗೂ ಹೋಗ್ಬಾರ್ದು ಅನ್ನೋ ಕೆಟ್ಟ ಯೋಚನೆ ಇಟ್ಕೊಂಡು ಅವಳು ಯಾಕೆ ಕೆಲಸ ಮಾಡಿರಬಾರ್ದು? ಕದ್ದು ಎಲ್ಲಾದ್ರೂ ಬಿಸಾಕಿರ್ಬೋದು ಅಥವಾ ಸುಟ್ಟಾಕಿರ್ಬೋದು. ಯಾಕಂದ್ರೆ ನಾನ್ ನಿಮ್ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಓಡಾಡ್ತಾ ಇಲ್ಲ. ಬಂಗಾರದ ವಸ್ತುನೇ ತಗೊಂಡೋಗಿ ಅಂಗಳದಲ್ಲಿಟ್ರು ಅದು ಅಲ್ಲೇ ಇರ್ತಿತ್ತೆ ಹೊರ್ತು ಎಲ್ಲೂ ಕದಲ್ತಾ ಇರ್ಲಿಲ್ಲ. ಆದ್ರೆ ಈಗ ಆ ಪಾರ್ವತಿ ನಿಮ್ ಮನೆಗ್ ಬಂದಿದ್ದು ನೀನ್ ಬ್ಯಾಗ್ ಅಲ್ಲಿ ಇದ್ದಿದ್ದೆ ಕಳ್ದೋಗಿದೆ ಅಂದ್ರೆ ಏನ್ ಅರ್ಥ? ಅವಳು ಬಿಟ್ರೆ ಬೇರೆ ಯಾರ್ ಕದಿಯಕ್ ಸಾಧ್ಯ? ನನಗೇನೋ ಆ ಹನುಮಂತ ಬೇಕಾದ್ರೆ ನಮ್ ಪುಟಾಣಿನ ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು ಮಾಡ್ಲಿ. ಆದ್ರೆ ನಮ್ ಪುಟಾಣಿನ ಆ ಪಾರ್ವತಿ ಹತ್ರ ಮಾತ್ರ ಬಿಡ್ಬೇಡ. ಆಮೇಲೆ ಮೊದ್ಲಿನ ತರ ನೀನೇ ಅನುಭವಿಸ್ತೀಯ. ಹುಷಾರಾಗಿರು. ಇನ್ಮೇಲಾದ್ರೂ ನಮ್ಮ ಪಾರು ಈ ಮನೇಲಿ ಖುಷಿಯಾಗಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಹೆಂಗ್ಸು ಛೇ ಓಡೋಡಕ್ ಬಂದ್ಬಿಟ್ಟಿದ್ಯಲ್ಲ. ಅವಳು ಕೆಟ್ಟ ಬುದ್ಧಿ ವೀರಣ್ಣವ್ರಿಗೆ ಗೊತ್ತಿರೋದ್ರಿಂದಲೇ ಅವಳನ್ನ ಅರಸನ ಕೋಟೆಗೆ ಬರೋಕ್ ಬಿಡ್ಲಿಲ್ಲ. ಅದು ಅಲ್ಲದೆ ಅವಳ ಗಂಡನ ಮನೆಗೆ ನಾನೇ ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ ಅಂತಂದ್ರು. ಬಹುಶಃ ಅವ್ರು ಕರ್ಕೊಂಡೋಗಿ ಬಿಟ್ಟ ಮೇಲೆ ಇವಳು ವೀರಣ್ಣವ್ರಿಗೂ ಗೊತ್ತಿಲ್ಲದೆ ಇಲ್ಲಿಗೆ ಓಡ್ ಬಂದಿದ್ದಾಳೆ ಅಂದ್ರೆ ಇನ್ನೆಂಥ ಐನಾತಿ ಹೆಂಗ್ಸಿರ್ಬೇಕು. ಮೊದಲು ಅವಳ ಅರಸನ ಕೋಟೆಗೆ ಬಂದಿರೋ ವಿಷಯನ ವೀರಣ್ಣವ್ರಿಗೆ ಫೋನ್ ಮಾಡಿ ಹೇಳಬೇಕು. ನಿಮ್ಮ ಅಭಿಪ್ರಾಯ ಏನು? ಇವಾಗ ಏನಾದರೂ ನಾವು ಮಾವನವರಿಗೆ ಫೋನ್ ಮಾಡಿ ಆ ರತ್ನವೇಣಿ ಮತ್ತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವರೇ ಎಲ್ಲಿಗೆ ಬಂದು ಅವಳನ್ನ ಬೈದು ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಬಂದು ಜನನಿ ಮುಂದೆ ರತ್ನವೇಣಿನ ಬೈದಾಗ ನಾವೇ ಫೋನ್ ಮಾಡಿ ಕರೆದ್ವಿ ಅಂತ ಜನನಿಗೆ ಗೊತ್ತಾಗುತ್ತೆ. ಆಗ ಅವಳೇನಾದರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ? ಅದು ನಿಜಾನೇ. ನನಗೇನೋ ರತ್ನವೇಣಿಯವರು ಇಲ್ಲಿಗೆ ಬಂದಿರೋ ವಿಚಾರನ ಊರಲ್ಲಿರೋ ಬುದ್ಧಿಯವರು ತಿಳಿಸೋದು ಬೇಡ ಅನ್ಸುತ್ತೆ. ಮತ್ತಿನ್ನೇನು ಮಾಡು ಅಂತೀರಾ ಹನುಮಂತಣ್ಣ? ನನಗೂ ಗೊತ್ತಿಲ್ಲ. ಪುಟಾಣಿನ ಕರ್ಕೊಂಡು ಜನನಿ ವಿದೇಶಕ್ಕೆ ಹೋಗೋದನ್ನ ಅಪ್ಪೋರು ತಪ್ಸಿದ್ರು. ಅಲ್ಲದೆ ನೀವಿಬ್ರು ಇನ್ನು ಮುಂದೆ ಚೆನ್ನಾಗಿರ್ಬೇಕು ಅಂತ ಪುತ್ತಿನೂ ಹೇಳಿದ್ರು. ಊರಿಂದ ಮನೆಗೆ ಬಂದಮೇಲೆ ಜನನಿ ಮಗು ವಿಷಯದಲ್ಲಿ ಮೊದಲಿನ ಥರ ತಲೆ ಕೆಡಿಸ್ಕೋತಿಲ್ಲ. ಇನ್ನು ಮುಂದೆನಾದರೂ ನಾವೆಲ್ಲರೂ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಈ ರತ್ನವೇಣಿಯವ್ರು ಬಂದಿದ್ದಾರೆ. ಅವ್ರ ಮುಂದೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ತಲೆ ಕೆಡ್ತಾ ಇದೆ. ಹಾ, ಇದಕ್ಕೆ ಒಂದು ಪರಿಹಾರ ಇದೆ. ಆ ರತ್ನವೇಣಿ ಇಲ್ಲಿಗೆ ಬಂದಿರೋದನ್ನ ಅಖಿಲಕ್ಕನಿಗೆ ಹೇಳ್ಬಿಟ್ರೆ? ಅಮ್ಮನ ಹತ್ರ ಹೋಗಿ ಏನಂತ ಹೇಳ್ತೀರಾ ಚಿಕ್ಕಮ್ಮ?
ವೀರಣ್ಣವರೇ ಆ ಹೆಂಗಸಿಗೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಆ ಹೆಂಗಸಲ್ಲೇ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ಅದರಲ್ಲೂ ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ರಾತ್ರೋರಾತ್ರಿ ಇಲ್ಲಿಗೆ ಬಂದಿದ್ದಾರೆ. ಅವರು ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಇಲ್ಲಿಗೆ ಬಂದಿರೋದು ಸರಿಯಲ್ಲ ಅಂತ ಅಕ್ಕನಿಗೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಹಾಕಿ ಹೇಳಿದ್ರೆ ಆಗ ಅಕ್ಕ ವೀರಣ್ಣವ್ರ ನಿರ್ಧಾರನ ಗೌರವಿಸದೇ ಇರಲ್ಲ. ನೀವೆಲ್ಲ ಏನಂತೀರಾ? ಇದನ್ನ ಬೇಕಾದ್ರೆ ಒಪ್ಕೋಬೋದು ವಕೀಲಮ್ಮನವರು. ನೋಡ್ತಾ ಇರಿ ಹನುಮಂತಣ್ಣ, ನನ್ನ ಮಾತಿಗೆ ಅಖಿಲಕ್ಕ ಐಸ್ ಥರ ಕರಗಿ ಆ ರತ್ನವೇಣಿನ ಈ ಮನೆಯಿಂದ ಓಡಿಸ್ಬಿಡ್ಬೇಕು. ಹಾಗೆ ಮಾಡ್ತೀನಿ, ನೀವೆಲ್ಲರೂ ಫಾಲೋ ಮೀ. ಹೌದು ಅದಕ್ಕೆ ಈಗ ತಾನೇ ಬಂದೆ. ಬರ್ತಿದ್ದಾಗೆ ಯಾಕೋ ನಿಮ್ಮನ್ನು ನೋಡಬೇಕು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಹಳ್ಳಿಯಲ್ಲಿ ನಿಮ್ಮ ಜೊತೆ ಸರಿಯಾಗಿ ಕಾಲ ಕಳೆಯೋಕ್ಕೆ ಆಗಲಿಲ್ಲ. ಹಬ್ಬದ ಗಡಿಬಿಡಿಯಲ್ಲಿದ್ದೆ. ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಅದಕ್ಕೆ ಯಾಕೆ ರತ್ನವೇಣಿ ಹೀಗೆಲ್ಲ ಹೇಳ್ತಿದ್ದೀರಾ? ಅದೇನು ನನಗೆ ಅಪರೂಪದ ಮನೆನಾ ಬೇರೆ ಮನೆನಾ? ನಮ್ಮ ವೀರಣ್ಣನ ಮನೆ ತಾನೇ. ಅದು ನನ್ನ ತವ್ರ ಮನೆ ಇದ್ದ ಹಾಗೆ. ಅಲ್ಲಿ ಯಾರಾದರೂ ನನ್ನನ್ನು ಸ್ಪೆಷಲ್ ಆಗಿ ನೋಡ್ಕೊಳ್ಳಿ ಅನ್ನೋ ನಿರೀಕ್ಷೆ ನನಗಂತೂ ಖಂಡಿತ ಇರಲಿಲ್ಲ, ಇರೋದು ಇಲ್ಲ. ಹಾಗಂತ ಅವರೇನು ಬಿಟ್ಕೊಟ್ರಾ? ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು. ಹೌದು ಅದಕ್ಕೆ ಅದೇನೋ ನಿಜ. ನಮ್ಮ ವೀರಯ್ಯ ಭಾವ ಅಂತೂ ಯಾವತ್ತೂ ನಿಮ್ಮನ್ನು ಬಿಟ್ಟು ಕೊಡೋದೇ ಇಲ್ಲ. ರತ್ನವೇಣಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವೀರಣ್ಣ ನಿಮ್ಮನ್ನ ನಿಮ್ಮ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿದ್ರಲ್ವಾ? ಆದರೂ ನೀವು ಇಲ್ಲಿಗೆ ಬಂದಿದ್ದೀರಾ. ಈ ವಿಚಾರ ವೀರಣ್ಣಂಗೆ ಗೊತ್ತಾದರೆ ಖಂಡಿತವಾಗ್ಲೂ ನನ್ನನ್ನು ಉಳಿಸಲ್ಲ. ಅದಕ್ಕೆ ಗಂಡನೇ ಇಲ್ದಿರೋ ಮನೆಗೆ ನಾನು ಏನಕ್ಕೆ ಅಂತ ಹೋಗಲಿ? ಅಲ್ಲಿ ಹೇಗಿರಲಿ? ಕಟ್ಕೊಂಡವನು ನನ್ನ ಬಿಟ್ಟು ಓಡೋದ್ಮೇಲೆ ಎಲ್ಲರೂ ನನ್ನನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಅಂತ ಮನೆಯಲ್ಲಿ ನಾನು ಹೇಗಿರೋಕ್ಕಾಗತ್ತೆ ಅಂತ ನೀವೇ ಹೇಳಿ. ಅದಕ್ಕೆ ತಾಯಿ ಇಲ್ಲದೆ ಇದ್ರು ನಮ್ಮ ಜನನಿಗೆ ತಾಯಿ ಸ್ಥಾನ ಕೊಟ್ಟು ಅವಳ ಜೊತೆ ಇಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿ ರಾತ್ರಿ ಆ ಮನೆ ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ಅದಕ್ಕೆ ನಾನಿಲ್ಲಿರೋದು ನಿಮಗಿಷ್ಟ ಇಲ್ಲ ಅಂದರೆ ಹೇಳಿಬಿಡಿ. ಅದಕ್ಕೆ ನಾನು ಯಾವುದಾದ್ರೂ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.